पढ़ो लिखो और संघर्ष करो। ಇವತ್ತು ಒಂದು ಮಹಾನ್ ವ್ಯಕ್ತಿ, ಮಹಾನ್ ಚೇತನ, ದಲಿತ ಶೂರ, ವಿಶ್ವರತ್ನ, ಭಾರತ ರತ್ನ ಆಗಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನೋತ್ಸವವನ್ನು ನಾವು ವಿಜೃಂಭಣೆಯಿಂದ ಬಿಜಾಪುರದಲ್ಲಿ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಇದೊಂದು ಹೆಮ್ಮೆಯ ಒಂದು ಸಾರ್ಥಕತೆಯಾದಂತಹ ಒಂದು ಶ್ರೇಷ್ಠವಾದಂಥ ದಿನ, ಬಹಳ ಮಹತ್ವಪೂರ್ಣವಾದಂಥ ದಿನ. ಯಾಕಂದರೆ ಆ ವ್ಯಕ್ತಿ ಸಮಾನತೆಗೋಸ್ಕರ ಹೋರಾಡಿದರು. ಅವರ ಜೀವನವನ್ನೇ ಸಮಾನತೆಗೋಸ್ಕರ, ದಲಿತರಿಗೆ ಶೋಷಣೆಯಿಂದ ಮುಕ್ತ ಮಾಡಲಿಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿದಂಥ ಮಹಾನ್ ಶಕ್ತಿ. ಹಾಗಾಗಿ ನಾವು ಆ ವ್ಯಕ್ತಿಯ ಒಂದು ವಿಚಾರವನ್ನು, ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು, ಆ ವ್ಯಕ್ತಿಯ ಒಂದು ಮಹತ್ವಾಕಾಂಕ್ಷೆಯಾದಂಥ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜೀವನ ಸಾರ್ಥಕತೆ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಶಿಕ್ಷಣದ ಶಕ್ತಿ, ಯುವ ಜನತೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅದು ಟೆಕ್ನಾಲಜಿಕಲಿ ಆಗಿರ್ಬೋದು, ಒಂದು ಯಾವುದೇ ಕ್ಷೇತ್ರದಿಂದ ಆಗಿರ್ಬೋದು, ದೇಶ ಅಭಿವೃದ್ಧಿ ಆಗಬೇಕಾದ್ರೆ ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣವೇ ಶಕ್ತಿ. ಶಿಕ್ಷಣಕ್ಕೆ ನಾವು ಪ್ರೇರಣೆಯನ್ನು ಕೊಡಬೇಕು. ಈ ದೇಶದ ಯುವ ಜನತೆ ಶಿಕ್ಷಣಕ್ಕೆ ಒಂದು ಪ್ರೇರಣೆಯನ್ನು ಕೊಡಬೇಕು. ಹಂಗಾಗಿ ಶಿಕ್ಷಣವೇ ಶಕ್ತಿ ಅಲ್ವಾ? ಹಂಗಾಗಿ ಎಜುಕೇಟ್ ಆ್ಯಂಡ್ ಆರ್ಗನೈಸ್, ಪಡೋ ಲಿಖೋ ಸಂಘರ್ಷ ಕರೋ. ನನ್ನ ಹೆಸರು ಕಿರಣ್ ಮೇಲಿನಕೇರಿ, ಬಿಜಾಪುರ ನಗರದ ಮಧ್ಯಭಾಗದಲ್ಲಿರುವಂಥ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಿನ್ನೆಯಿಂದ ಪ್ರಾರಂಭವಾಗಿರುವಂಥ ಅಂಬೇಡ್ಕರ್ ಹಬ್ಬ ಅತ್ಯಂತ ಯಶಸ್ವಿಯಾಗಿ ನಿನ್ನೆ ದಿನ ವೇದಿಕೆ ಕಾರ್ಯಕ್ರಮ ಇರ್ಬೋದು, ಹಾಗೂ ಸಾಯಂಕಾಲ ನಾಟಕ ಪ್ರದರ್ಶನ ಇರ್ಬೋದು, ಅದೇ ರೀತಿಯಾಗಿ ಇಂದು, ನಾಳೆ ಮತ್ತು ನಾಡಿದ್ದು 4 ದಿನ ಯಶಸ್ವಿಯಾಗಿ ಹಲವಾರು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಮಹಾತ್ಮ ಫುಲೆಯವರ ಒಂದು ಜಯಂತಿ ನಿಮಿತ್ತವಾಗಿ ಕಾರ್ಯಕ್ರಮ ಇರ್ಬೋದು, ಇಂದು ಅಣ್ಣ ಬಸವಣ್ಣವರ ಕಾರ್ಯಕ್ರಮ ಇರ್ಬೋದು, ನಾಳೆ ಫಾತಿಮಾ ಶೇಖ್ ಹಾಗೂ ಸಾವಿತ್ರಿಬಾಯಿ ಫುಲೆ ಕಾರ್ಯಕ್ರಮ, ಕೊನೆಯ ದಿನ 14ನೇದಂದು ಅಂಬೇಡ್ಕರ್ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಇದರಲ್ಲಿ ಹಲವಾರು ಚಿಂತಕರು, ಮಾರ್ಗದರ್ಶಕರು ಹಾಗೂ ಎಲ್ಲ ಭಾಷಣಕಾರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಈ ನಾಡಿನ ಎಲ್ಲ ಅಂಬೇಡ್ಕರ್ ತತ್ವ ವಿಚಾರವಂತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಸಂದರ್ಭ ಶುಭ ಹಾರೈಸ್ತೀವಿ. ಸಂಗಮೇಶ್ ಸಗರ್, ಕರ್ನಾಟಕ ರಾಜ್ಯ ರೈತ ಸಂಘ ಶಿವಸೇನೆ, ವಿಜಯಪುರ ಜಿಲ್ಲಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ ಆಚರಿಸ್ಕೊಂಡಲ್ಲ, ಅದರಲ್ಲಿ ಏನೇನು ಇವತ್ತು ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಹಬ್ಬ ಅಂಥೇಳಿ ಇಲ್ಲಿ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಆಚರಿಸ್ತಾ ಇದ್ದಾರೆ. ಇದರ ಭಾಗವಾಗಿ ನಾವು ರೆಡ್ ಕ್ರಾಸ್ ಮತ್ತು ಶಿಬಿರ ಸಂಸ್ಥೆಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿಕೊಂಡಿದ್ದೇವೆ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬೇಕು. ರಕ್ತದಾನ ಮಾಡುವುದರಿಂದ ನಿಮ್ಮ ಹೊಸ ರಕ್ತವನ್ನು ಉತ್ಪನ್ನವಾಗುತ್ತದೆ. ಅದರಲ್ಲಿ ನಿಮ್ಮ ನೆನಪಿನ ಶಕ್ತಿ ಮತ್ತು ದೇಹದ ಎಲ್ಲ ಭಾಗಗಳಿಗೂ ಹೊಸ ರಕ್ತವನ್ನು ಕೊಟ್ಟಂಥ ಒಂದು ಇದು ನಿಮಗೆ ಬರುತ್ತದೆ. ಅದಲ್ಲದೆ ಇನ್ನೊಬ್ಬರಿಗೆ ಜೀವದಾನವಾಗುವಂಥ ಇದು ರಕ್ತದಾನದ ಒಂದು ಉದ್ದೇಶ. ಆದ್ದರಿಂದ ಎಲ್ಲರೂ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಾ ಇದ್ದಾರೆ. ಇದೇ ಥರ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇವೆ. ಈ ಕಾರ್ಯಕ್ರಮಗಳನ್ನು ಪ್ರಾಯೋಜಿಸಲಿಕ್ಕೆ ಅಥವಾ ಮತ್ತು ಒಂದು ಪ್ರಚಾರಾರ್ಥವಾಗಿ ನೀವು UTV ಚಾನಲ್ನವರು ಅವಿರತವಾಗಿ ಶ್ರಮದಾನ ಮಾಡ್ತಾ ಇದ್ದಾರೆ. ಅವರ ಶ್ರಮಕ್ಕೆ ನಮ್ಮದಂತ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಶ್ರೀನಿವಾಸ್ ಕುಲಕರ್ಣಿ ಅಂತ. ಸರ್ ಹಂಚಿ ಹಚ್ಚಿ ಬಾಯಿ ಹಚ್ಚಿ ನಾಲ್ಗೆ ಹಚ್ಚಿ ಜಾಗ್ರತೆ ಮಾತ್ರ ಮಾಡಿ ಜಾಗ್ರತೆ ಗುಣ ಜಾಗ್ರತೆ ಆಗ್ತದೆ. ನಾನು ಕಾಲು ಬೇನೆ ಬೇನೆ ಕೈ ಜ್ಞಾನ ಆಗಂಗಿಲ್ಲ, ಗೋಣ ಹಾಕಿ ಗೋಡ್ ಬಿಡಂಗಿಲ್ಲ, ಸಣ್ಣ ಬೈಕ್ ಕೆಲಸ ಮಾಡ್ಕೊಡಂಗಿಲ್ಲ. ಅಂಬೇಡ್ಕರ್ ಹಬ್ಬವನ್ನು ರಕ್ತದಾನ ಮಾಡಿದ್ದೀವಿ. ಫಸ್ಟ್ ಟೈಮ್ ರೀ. ನನಗೆ ಡ್ರೀಮ್ ಇತ್ತು ರೀ ಬ್ಲಡ್ ಡೊನೇಟ್ ಮಾಡ್ಬೇಕಂತ. ಸ್ವಲ್ಪ ಬ್ಲಡ್ ಡೊನೇಟ್ ಮಾಡಲ್ರಿ ನಾನು ಅದು ಈ ನೆಕ್ಸ್ಟ್ ನನ್ನ ಫ್ರೆಂಡ್ ಒಬ್ಬಕ್ಕೆ ಮಾಡಾಕಿದ್ದಾವೆ. ಜನರಿಗೆ ಏನು ಹೇಳೋ ಇಷ್ಟಪಡ್ತೀನಿ, ಹೆಲ್ಪ್ ಮಾಡಬೇಕ್ರಿ, ಹೆಲ್ಪಿಂಗ್ ನೇಚರ್ ಇರಬೇಕಂತ ಹೇಳ್ತೀನಿ. ಸೃಷ್ಟಿ ಲಕ್ಕೂರಿ.